ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಆಚೆ ಕಡೆ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಬರೋಣ ಅಂತ. ಸೊ ಮ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಮಾಲ್ಗೆಲ್ಲಾದರೂ ಹೋಗ್ಬಿಟ್ಟು ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ. ಮೂವಿ ಅಂತೂ ಇಂಪಾಸಿಬಲ್ ಅಂತಲೇ ಅನಿಸುತ್ತೆ, ಬಿಕಾಸ್ ಪಾಪುನ ಇಟ್ಕೊಂಡು ಮೂವಿ ನೋಡೋದಕ್ಕೆಲ್ಲ ಆಗೋದಿಲ್ಲ. ಸೊ ಹಂಗಾಗಿ ಜಸ್ಟ್ ಮಾಲೆಲ್ಲ ಸುತ್ತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಕೂಡ ಫ್ರೀ ಇದ್ರು, ಇವತ್ತು ಹೋಗೋಣ ಅಂತ ಹೇಳಿದ್ರು. ಸೊ ಅದೇ ಖುಷಿನಲ್ಲಿ ಇವಾಗ ಹೊರಡ್ತಾ ಇದ್ದೀನಿ. ತುಂಬ ರಿಫ್ರೆಶ್ ಅನಿಸುತ್ತೆ ಈ ಥರ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಬಂದರೆ. ಸೊ ಹಂಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಸೊ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇನ್ನು ರೆಡಿ ಆಗಬೇಕು. ಆ್ಯಂಡ್ ಪಾಪು ನಿದ್ದೆ ಬೇರೆ ಆಗಿಲ್ಲ, ಅವಳು ಕಾರಲ್ಲಿ ಹೋಗ್ತಾ ಅವಳು ನಿದ್ದೆ ಮಾಡಿಸ್ಬೇಕು. ಆ್ಯಂಡ್ ಅವಳು ಹೊರಗಡೆ ಇದ್ದಾಳೆ. ಸೊ ಅವಳು ಬರೋ ಅಷ್ಟರಲ್ಲಿ ನಾನು ರೆಡಿ ಆಗಬೇಕು ಅಂತಂದ್ಬಿಟ್ಟು ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಬನ್ನಿ, ಇವತ್ತು ನಾನು ಯಾವ ಥರ ರೆಡಿ ಆಗ್ತಾ ಇದ್ದೇನೆ ತೋರಿಸ್ತೀನಿ. ಈ ಡ್ರೆಸ್ ನೀವು ನೋಡಿರ್ತೀರ, ನಾನು ಪಾಪು ಬರ್ತ್ಡೇಗೇನೋ ಹಾಕಿದ್ದೆ. ಸೊ ಫುಲ್ ಲೆಂತು ಕಾಣಿಸ್ತೀವಿ ಅಂತ ಗೊತ್ತಾಗ್ತಿಲ್ಲ, ತೋರಿಸ್ತೀನಿ. ಇದೆ, ಇಷ್ಟಿದೆ, ಈಗಿನ ಸ್ವಲ್ಪ ಕೆಳಗಡೆನೇ ಇದೆ. ಸೊ ಈ ಥರ ಇದೆ. ನನ್ನ ಡ್ರೆಸ್ ಬಂದು. ಆ್ಯಂಡ್ ಇದು ಲಾಂಗ್ ಬ್ಯಾಕ್ ಪರ್ಚೇಸ್ ಮಾಡಿರೋದು ಸಂದೀಪ್ ಶೆಟ್ಟಿ ಇದೆಯಲ್ಲ, ಅಲ್ಲಿಂದ ಪರ್ಚೇಸ್ ಮಾಡಿರೋದು. ನಮಗೆಲ್ಲ ಚೆನ್ನಾಗಿರುತ್ತೆ ಕಲರ್ ಅಂತಂದ್ಬಿಟ್ಟು ತೊಗೊಂಡಿದ್ದೆ. ಸೊ ಜಾಸ್ತಿನೂ ಹಾಕ್ಕೊಂಡಿರಲಿಲ್ಲ. ಆಮೇಲೆ ನೀವು ಬೇಕಂದರೆ ಇದನ್ನು ಸ್ವಲ್ಪ ಕೋಲ್ಡ್ ಶೋಲ್ಡರ್, ಆಫ್ ಶೋಲ್ಡರ್ ಥರ ಮಾಡ್ಕೊಂಡು ಈ ಥರ ಇರ್ತೀನಿ. ನಂಗೆ ಇದು ಇಷ್ಟ ಆಗುತ್ತೆ ಈ ಥರ. ಸೊ ಈ ಥರ ಇಲ್ಲಿ ಒಂದು ಇಲಾಸ್ಟಿಕ್ ಇರೋದ್ರಿಂದ ಆ ಥರ ಕೂಡ ಮಾಡ್ಕೊಬೋದು. ಆ್ಯಂಡ್ ಇಲ್ಲೊಂದೆರಡು ಟ್ರೈ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ ಡ್ರೆಸ್. ನಾನು ಲಾಸ್ಟ್ ಟೈಮ್ ಡೀಟೇಲಾಗಿ ತೋರಿಸೋದಕ್ಕಾಗಿರಲಿಲ್ಲ, ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಇವಾಗ ಬೇಗ ರೆಡಿ ಆಗೋಣ. ನಾನು ಹೊರಗಡೆ ಹೋಗುವಾಗ ತುಂಬ ಸಿಂಪಲಾಗಿ ರೆಡಿ ಆಗ್ತೀನಿ, ಜಾಸ್ತಿ ಮೇಕಪ್ ಏನು ಜಾಸ್ತಿ ಮಾಡ್ಕೊಳ್ಳೋದಿಲ್ಲ. ಸೊ ಇವತ್ತು ಯಾವ ಥರ ಸಿಂಪಲಾಗಿ ರೆಡಿ ಆಗ್ತಾ ಇದ್ದೀನಿ ತೋರಿಸ್ತೀನಿ ನಿಮಗೂ. ಇವಾಗ ಫಸ್ಟ್ ರೆಡಿ ಆಗೋಣ. ಫಸ್ಟ್ ಇವಾಗ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ನಾನು ಯೂಸ್ ಮಾಡೋದು ಬಂದು ಮೆಬಿಲಿನ್ ಫಿಟ್ ಮೀ ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಮಾಯಿಶ್ಚರೈಸರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಎಂತಕ್ಕಂದ ಸೊ ಇದನ್ನು ಹಾಕ್ತಾ ಇದ್ದೀನಿ. ಫೌಂಡೇಶನ್ ಎಲ್ಲ ಏನೂ ಯೂಸ್ ಮಾಡೋದಿಲ್ಲ ಇವತ್ತು, ಹಾಗೇನೂ ಲೈಟಾಗಿ ಮೇಕಪ್ ಮಾಡ್ತಾ ಇರೋದು. ಹೊಸ ಅಂಗಿ ಹಾಕಿದ್ದೀವಿ. ಸೊ ಐಲೈನರ್ ಹಾಕ್ಕೊಂಡಾಯ್ತು. ಐಲೈನರ್ ಹಾಕ್ಕೊಂಡೆ. ಸೊ ಮೆಬಿಲಿನ್ ಐಲೈನರ್ ಹಾಕಿರೋದು. ಆ್ಯಂಡ್ ಇವತ್ತು ಏನು ಐ ಶ್ಯಾಡೋ ಎಲ್ಲ ಏನು ಹಾಕ್ತಾಯಿಲ್ಲ. ನನ್ನ ಹತ್ರ ಇರೋ ಐ ಶ್ಯಾಡೋ ಪ್ಯಾಲೆಟ್ ಬಂದು ಸ್ವಿಸ್ ಬ್ಯೂಟಿದು. ಒಬ್ಬರು ಕೇಳಿದ್ದೆ ಅಲ್ವಾ ಕಮೆಂಟಲ್ಲಿ, ಯಾವ ಮೇಕಪ್ ಕಿಟ್ ಸೆಟ್ಟನ್ನು ತೋರಿಸಿ ಅಂತ. ಎಲ್ಲನೂ ಒಂದೊಂದು ಸೆಟ್ ಇರೋದು ನನ್ನ ಹತ್ರ, ಜಾಸ್ತಿ ಏನೂ ಇಲ್ಲ. ಸೊ ಐ ಶ್ಯಾಡೋ ಬಂದು ಸ್ವಿಸ್ ಬ್ಯೂಟಿದು, ತುಂಬ ಅಫೋರ್ಡೆಬಲ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಹೈಲೈಟರಾಗಿ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಕೂಡ. ಲಿಪ್ ಬಾಮ್ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಇವತ್ತು ನಾನು ಯೂಸ್ ಮಾಡ್ತಂಥ ಲಿಪ್ಸ್ಟಿಕ್ ಬಂದು ಶುಗರ್ದು ಶೇಡ್ ನಂಬರ್ 01 ಇದು 01 ಗೊತ್ತಾಗ್ತಿದೆಯಾ? ಇದು ಶುಗರ್ದು ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ. ಇದು ಲಿಕ್ವಿಡ್ ಲಿಪ್ಸ್ಟಿಕ್ಕು. ನಾನು ನೋಡಿ ಇಷ್ಟೇ ಚಿಕ್ಕದೇ ತೊಗೊಳ್ತೀನಿ, ಬಿಕಾಸ್ ಲಾಂಗ್ ಟೈಮ್ ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ಹಂಗಾಗಿ ಜಾಸ್ತಿ ನಾನು ದೊಡ್ಡದೆಲ್ಲ ತೊಗೊಳೋದಕ್ಕೆ ಹೋಗೋದು. ನಾನು ಯಾವಾಗಾದರೂ ಒಂದು ಸರಿ ಹೊರಗಡೆ ಹೋಗುವಾಗ ಯೂಸ್ ಮಾಡೋದಷ್ಟೇ ಅಲ್ವಾ, ನನಗೆ ಜಾಸ್ತಿ ಯೂಸ್ ಆಗೋದಿಲ್ಲ. ಸೊ ಹಾಗಾಗಿ ಚಿಕ್ಕ ಬಾಟಲೇ ತೊಗೊಳ್ತೀನಿ, ಸುಮ್ಮನೆ ಇಲ್ಲ ಅಂತಂದರೆ ವೇಸ್ಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ಲಿಪ್ಸ್ಟಿಕ್ ಹಾಕೊಳ್ಳೋಣ. ಲಿಪ್ಸ್ಟಿಕ್ ಹಾಕಿದ್ದೀನಿ, ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಓಕೆನಾ? ಸೊ ಆ್ಯಂಡ್ ನಾನು ಮಸ್ಕರ ಬಂದು ಮೆಬಿಲಿನ್ ಅವ್ರದ್ದೇ ಹಾಕ್ತಾ ಇರೋದು. ಮೆಬಿಲಿನ್ ಲ್ಯಾಶ್ ಸೆನ್ಸೇಷನಲ್ ಮಸ್ಕರ ಹಾಕ್ತಾ ಇರೋದು. ಸೊ ತುಂಬ ಚೆನ್ನಾಗಿದೆ, ಇದು ಅಷ್ಟೇ ವಾಟರ್ ಪ್ರೂಫ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ನಾನು ಲ್ಯಾಶ್ ಕರ್ಲರ್ ತುಂಬ ಚೆನ್ನಾಗಿರುತ್ತೆ, ಬಟ್ ನನ್ನ ಹತ್ರ ಇವಾಗ ಸಿಗ್ತಾ ಇಲ್ಲ. ನಾನು ಎಲ್ಲೋ ಇಟ್ಬಿಟ್ಟಿದ್ದೀನಿ. ಪಾಪು ಇಲ್ಲಿ ಬೇರೆ ಎಲ್ಲ ಎಳ್ದಾಗ್ತಾ ಇದ್ದಾಳೆ. ಸೊ ಇವತ್ತು ಜಸ್ಟ್ ಮಸ್ಕರ ಮಾತ್ರ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಒಂದು ಸರಿ ಯಾವಾಗ ತೋರಿಸ್ತೀನಿ ಅದು ಯಾವ ಥರ ಇರುತ್ತೆ ಲ್ಯಾಶ್ ಕರ್ಲರ್ ಅಂತ. ಓಕೆನಾ? ಕೆಳಗಡೆ ಬೇಕಾದರೂ ಹಾಕ್ಕೋಬೋದು, ಬಟ್ ನಂಗೆ ಅಷ್ಟು ಕಂಫರ್ಟೇಬಲ್ ಅನಿಸೋದಿಲ್ಲ ಕೆಳಗಡೆ ಹಾಕೋದಕ್ಕೆ, ಹಾಗಾಗಿ ನಾನು ಇಷ್ಟ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಇಷ್ಟ ಹಾಕ್ತಾಯಿದ್ದೀನಿ, ಮೇಲ್ಗಡೆ ಮಾತ್ರ ಹಾಕ್ತೀನಿ. ಕೆಳಗಡೆನೂ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಸೊ ನೀವು ಇಷ್ಟ ಇದ್ದರೆ ಹಾಕ್ಕೋಬೋದು. ಸ್ವಲ್ಪ ಕಾಜಲ್ ಹಾಕ್ಕೊಳ್ತೀನಿ. ಪಾಪು ಎಲ್ಲ ಇಲ್ಲಿ ಹಾಕ್ಬಿಟ್ಟಿದ್ದಾಳೆ. ನಾನು ಅದನ್ನು ಕೂಡ ಕರೆಕ್ಟಾಗಿ ಬೆಡ್ಡೆಲ್ಲ ಹರಡ್ಬಿಟ್ಟಿದ್ದಾಳೆ, ಅದನ್ನು ಕೂಡ ಎತ್ತಿಡಬೇಕು. ಪಾಪುನ ರೆಡಿ ಮಾಡಬೇಕು. ಹಸ್ಬೆಂಡ್ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ, ಅವ್ರು ಇನ್ನೇನು ಬಂದುಬಿಡ್ತಾರೆ ಅಷ್ಟರಲ್ಲಿ.
ಅಷ್ಟರಲ್ಲಿ ನಾನು ಕೂಡ ರೆಡಿ ಆಗಬೇಕು. ಅವ್ರು ಬಂದಿದ ತಕ್ಷಣ ರಪ್ಪ ರೆಡಿ ಆಗಿಬಿಡ್ತಾರೆ ತುಂಬ ಕ್ವಿಕ್ಕಾಗಿ. ಸೊ ಅದಕ್ಕಿಂತ ಮುಂಚೆ ಇವಾಗ ರೆಡಿ ಆಗೋಕ್ಕಂತ. ಈ ಡ್ರೆಸ್ಗೆ ಆ್ಯಕ್ಚುಲಿ ಲೂಸ್ ಏರ್ ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಪಾಪುನ ಎತ್ಕೊಂಡು ಲೂಸ್ ಏರ್ ಬಿಟ್ರಂತೂ ಅವಳಂತೂ ಎಲ್ಲ ಎಳ್ದು ಹಾಕ್ಬಿಡ್ತಾಳೆ. ಅದಕ್ಕೋಸ್ಕರ ಈ ಥರ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಪಾರ್ಟಿಷನ್ ಮಾಡಿ ಟ್ವಿಸ್ಟ್ ಮಾಡಿ ಒಂದು ಪೋನಿ ಹಾಕ್ತಾಯಿದ್ದೀನಿ. ಬಟ್ ಲೂಸ್ ಏರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅವಳಂತೂ ನಾನು ಎಲ್ಲೋ ರೆಡಿ ಆಗಿಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನನ್ನನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ. ಬಿಕಾಸ್ ಅವಳನ್ನು ಬಿಟ್ಬಿಟ್ಟು ಹೋದ್ರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಸೊ ಫೈನಲಿ ಅವಳನ್ನು ಕೂಡ ರೆಡಿ ಮಾಡಿ ಆಯಿತು. ಅವಳ ಫೇವ್ರೆಟ್ ಡ್ರೆಸ್ ಇದು ಬಂದು ಟೈಗರ್ ಪ್ರಿಂಟ್ಸ್ ಇರುವಂಥ ಡ್ರೆಸ್ ಅಂದರೆ ಅವಳಿಗೆ ಸಾಕು ತುಂಬಾ ಇಷ್ಟಪಡ್ತಾಳೆ ಅವಳು. ಸೊ ಹಂಗಾಗಿ ಇದೊಂದು ತರಿಸಿದ್ದೆ. ತುಂಬಾ ಚೆನ್ನಾಗಿದೆ ಇದು ಡ್ರೆಸ್ ಅಂತೂ ನನಗೆ ತುಂಬಾ ಇಷ್ಟ. ಫಸ್ಟ್ ಟೈಮ್ ಹಾಕಿಸ್ತಾ ಇರೋದು. ಸೊ ಅವಳು ತುಂಬ ಎಕ್ಸೈಟೆಡ್ ಆಗಿದ್ದಾಳೆ ಹಾಕ್ಕೊಂಡು ಟೈಗರ್ ಪ್ರಿಂಟ್ ಇರೋದು ನೋಡಿಬಿಟ್ಟು ತುಂಬ ಖುಷಿ ಪಡ್ತಾ ಇದ್ದಾಳೆ. ಆ್ಯಂಡ್ ಇದಕ್ಕೆ ಹುಡಿ ಕೂಡ ಇದೆ. ಸೊ ಹಾಗಾಗಿ ಒಂಥರ ಮಳೆಗೂ ಚೆನ್ನಾಗಿರುತ್ತೆ, ಒಂಥರ ತಣ್ಣಗಿರುತ್ತೆ ಅಲ್ವಾ. ಸೊ ಹಂಗಾಗಿ ಅವಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ ನೋಡ್ಬೋದು. ಅವಳಿಗೆ ಡ್ರೆಸ್ ಅಂತೂ ತುಂಬಾ ಇಷ್ಟ. ಇವಾಗಂತೂ ಗೊತ್ತಾಗ್ಬಿಡುತ್ತೆ ಹೊಸ ಡ್ರೆಸ್ ಯಾವುದು, ಡೈಲಿ ವೇರ್ ಮಾಡ್ತಾಳಲ್ವ ಆ ಡ್ರೆಸ್ ಯಾವುದು. ಹೊಸ ಡ್ರೆಸ್ ಕಂಡ್ರೆ ಸಾಕು ಹಾಕ್ಸು ಅಂತ ಇರ್ತಾಳೆ. ಸೊ ಇವಾಗ ನೋಡಿ ಅವಳೇ ನೋಡ್ತಾ ಇದ್ದಾಳೆ ಟೈಗರ್ ಪ್ರಿಂಟ್ ಅಂತ. ಅದು ತುಂಬ ಇಷ್ಟ ಅವಳಿಗೆ. ಟೈಗರ್ ಅಂತಂದರೆ ಸಾಕು. ಅವಳು ಡ್ರೆಸ್ಸಲ್ಲಿ ಎಲ್ಲಿದೆ ಅಂತ ಹುಡುಕ್ತಾ ಇರ್ತಾಳೆ. ನಾನು ಆ್ಯಕ್ಚುಲಿ ಇಲ್ಲೇ ಮಾತಾಡಿದ್ದೆ, ಬಟ್ ಅದೇನೂ ರೆಕಾರ್ಡ್ ಆಗಿಲ್ಲ. ಸೊ ಹಾಗಾಗಿ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ ಡ್ರೆಸ್ ಡೀಟೇಲ್ ನಿಮಗೆ ಬೇಕು ಅಂತಂದರೆ ತುಂಬಾ ಕಡಿಮೆಗೆ ಸಿಕ್ತು ನನಗೆ ಈ ಡ್ರೆಸ್ಸು. ಇದು ಬಂದು ಮೀಶೋಯಿಂದ ತೊಗೊಂಡಿರೋದು. ಇದ್ರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದು ವಾಶ್ ಆದ ನಂತರ ಕೂಡ ಹಾಗೆ ಇದೆ, ಏನು ಪ್ರಿಂಟ್ಸ್ ಎಲ್ಲ ಏನೂ ಫೇಡ್ ಆಗಿಲ್ಲ, ಏನೂ ಆಗಿಲ್ಲ. ಬಿಕಾಸ್ ನಾನು ಒಂದ್ಸರಿ ಆಲ್ರೆಡಿ ವಾಶ್ ಮಾಡಿದ್ದೀನಿ ಇದನ್ನು. ಹಾಗೆಯೇ ನನ್ನ ಫುಲ್ ಲುಕ್ ಈ ಥರ ಇದೆ. ತುಂಬಾ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ, ಏನು ಜಾಸ್ತಿ ಮೇಕಪ್ ಕೂಡ ಮಾಡ್ಕೊಂಡಿಲ್ಲ. ಅದ್ರ ಜೊತೆಗೆ ಒಂದು ಬ್ಯಾಗ್ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇದಿಷ್ಟು, ಒಂದು ರೋಸ್ ಗೋಲ್ಡ್ ವಾಚ್ ಕೂಡ ಹಾಕಿದ್ದೀನಿ. ಫ್ರೆಂಡ್ಸ್ ಇವಾಗ ತಾನೇ ಹೊರಟ್ವಿ, ಬನ್ನಿ ಹೋಗೋಣ. ಹೋದ್ಮೇಲೆ ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ತೋರಿಸ್ತೀನಿ. ಇವತ್ತು ಮಳೆ ಬೇರೆ ಎಲ್ಲೂ ಹೋಗೋದಕ್ಕಂತೂ ಆಗೋದಿಲ್ಲ ಅನಿಸುತ್ತೆ, ಹಾಗಾಗಿ ಸೊ ಬನ್ನಿ ಹೋಗೋಣ ಫಸ್ಟು. ಫ್ರೆಂಡ್ಸ್ ಹಾಗೆಯೇ ಹೋಗ್ತಾ ದಾರಿಲಿ ನೇರಳೆ ಹಣ್ಣು, ಆಮೇಲೆ ಇವಾಗಂತೂ ಸೀಸನ್ ಅಲ್ವಾ, ಸೀಸನ್ ಆ್ಯಕ್ಚುಲಿ ನೋಡಿದ್ರೆ ಮುಗೀತು. ಬಟ್ ಇವಾಗ ಸಿಗ್ತಾ ಇದೆ ಎಲ್ಲ ಕಡೆನೂ. ನೇರಳೆ ಹಣ್ಣಾಗಿರ್ಬೋದು, ಪ್ಲಮ್ ಅಂತ ಏನೋ ಒಂದು ಹಣ್ಣು, ನಾನು ಅದನ್ನು ಇಷ್ಟರವರೆಗೂ ತಿಂದಿರಲಿಲ್ಲ. ಸೊ ಅದನ್ನು ಕೂಡ ಒಂದು 4 ತೊಗೊಂಡು ಬಂದಿದ್ದು ಟೇಸ್ಟ್ ನೋಡೋಣ ಅಂತಂದ್ಬಿಟ್ಟು. ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಮಾತ್ರ ಈ ಹಣ್ಣು. ಬಟ್ ನೇರಳೆ ಹಣ್ಣು ಅಂತಂದರೆ ನನಗೂ ಪಾಪುಗೆ ಎಲ್ಲರಿಗೂ, ನನ್ನ ಹಸ್ಬೆಂಡ್ ಕೂಡ ತುಂಬಾ ಇಷ್ಟ. ಸೊ ಹಂಗಾಗಿ ಇವಾಗಂತೂ ತರ್ತಾ ಇರ್ತಾರೆ, ಸೀಸನಲ್ಲಿ ಸಿಗ್ತಾ ಇದೆ ಚೆನ್ನಾಗಿ ಅಂತಂದ್ಬಿಟ್ಟು. ಸೊ ತುಂಬಾ ಟೇಸ್ಟಿಯಾಗಿತ್ತು. ಅದನ್ನು ತಗೊಂಡು ಇವಾಗ ನಾವು ಫಸ್ಟು ಡಾಮಿನೋಸಿಗೆ ಬಂದಿದ್ದೀವಿ. ತುಂಬ ಹೊಟ್ಟೆ ಬೇರೆ ಹಸಿತಾಯಿತು. ಮನೆಯಿಂದ ಹೊರಡುವಾಗಲೇ 11:15 ಹಂಗೆ ಆಗಿಬಿಟ್ಟಿತ್ತು. ಬಟ್ ಈ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ, ನಿಮ್ಗೆ ಗೊತ್ತಿರ್ಬೋದು ಮಂಗಳೂರು ಕಡೆ ಇರೋರಿಗೆ. ಕಲ್ಲಡ್ಕ ಎಲ್ಲ ಫ್ಲೈಓವರ್ ಎಲ್ಲ ಆಗ್ತಾ ಇರೋದು, ತುಂಬಾ ಬ್ಲಾಕ್ ಇತ್ತು, ಮಳೆ ಬೇರೆ ಅಲ್ವಾ. ಸೊ ಹಂಗೋ ಹಿಂಗೋ ತುಂಬ ಲೇಟ್ ಆಗಿಬಿಟ್ಟಿತ್ತು. ನಾವು ರೀಚ್ ಆಗೋವಾಗಲೇ 1:30 ಮೇಲೆ ಆಗಿಬಿಟ್ಟಿತ್ತು. ಸೊ ಇನ್ನೇನು ಮಾಡೋದು, ಫಸ್ಟ್ ನಾವು ಆ್ಯಕ್ಚುಲಿ ಮಾಲ್ಗೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಹೊಟ್ಟೆ ಜೋರಾಗಿ ಹಸಿತಾಯಿತ್ತು. ಕ್ವಿಕ್ಕಾಗಿ ಒಂದು ಸ್ವಲ್ಪ ಪಿಜ್ಜಾ ತಿಂದ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಅಲ್ಲಿಂದ ಮತ್ತೆ ಡಿ ಮಾರ್ಟಿಗೆ ಬಂದ್ವಿ. ಸೊ ಹಾಗಾಗಿ ಡಿ ಮಾರ್ಟಿಗೆ ಬಂದರೆ ಗೊತ್ತಿರುತ್ತೆ ನಿಮಗೆ, ಇಷ್ಟು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಎಲ್ಲ ಫ್ಲೋರ್ ಸುತ್ತಾಡ್ಕೊಂಡು ಬಂದಾಗಂತೂ ತುಂಬ ಹೊತ್ತಾಗ್ಬಿಟ್ಟಿತ್ತು. ಸೊ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಪಬ್ಬಾಸ್ಗೆ ಬಂದಿದ್ದೀವಿ. ಸೊ ಆವಾಗಲೇ ಪಿಜ್ಜಾ ತಿಂದ್ಕೊಂಡಿದ್ವಿ, ಎಲ್ಲ ಸ್ವಲ್ಪ ಐಸ್ ಕ್ರೀಮ್ ಏನಾದ್ರು ತಿಂದ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪಬ್ಬಾಸ್ಗೆ ಬಂದಿದ್ದೀವಿ. ಸೊ ಹಿಂಗಾಗ್ಬಿಟ್ಟಿತ್ತು. ಮಾಲ್ಗೆ ಹೋಗೋದು ಪ್ಲ್ಯಾನ್ ಬೇರೆ ಕ್ಯಾನ್ಸಲ್ ಆಗಿಬಿಡ್ತು. ಇನ್ನು ಮತ್ತೆ ಡಿ ಮಾರ್ಟಿಂದ ಮತ್ತೆ ವಾಪಸ್ ಮಾಲ್ಗೆ ಹೋಗೋದು ಬೇಡ ಅಂತಂದ್ಬಿಟ್ಟು ಇವಾಗ ಪಬ್ಬಾಸ್ಗೆ ಬಂದಿದ್ದೀವಿ. ಇಲ್ಲಂತೂ ಯಾರಾದರೂ ಬಂದವರಿದ್ದರೆ ಕಮೆಂಟ್ ಮಾಡಿ, ಸಕ್ಕತ್ತಾಗಿರುತ್ತೆ. ಐಸ್ ಕ್ರೀಮ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ಅಲ್ಲದೆ ನಿಮಗೆ ಬೇರೆ ಬೇರೆ ಐಟಮ್ಸ್ ಕೂಡ ಸಿಗುತ್ತೆ ಇಲ್ಲಿ. ಜ್ಯೂಸ್ ಆಗಿರ್ಬೋದು, ಮಿಲ್ಕ್ ಶೇಕ್, ಅದ್ರ ಜೊತೆಗೆ ಸ್ಯಾಂಡ್ವಿಚ್, ಆ ಥರದ್ದೆಲ್ಲ ಐಟಮ್ಸ್ ಕೂಡ ಸಿಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವಂತೂ ಇಲ್ಲಿಗೆ ಮುಂಚೆ ಎಲ್ಲ ಬರ್ತಾಯಿದ್ವಿ ತುಂಬ ಸಲ. ಇವಾಗಂತೂ ತುಂಬ ಟೈಮ್ ಆಗಿಬಿಟ್ಟಿತ್ತು ಬರದೇ ಇರೋ. ಸೊ ಹಂಗಾಗಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಬಂದಿದ್ದೀವಿ. ನಾನಂತೂ ಇಲ್ಲಿ ಬಂದರೆ ಮೆನು ಎಷ್ಟೇ ನೋಡಿದ್ರು ಲಾಸ್ಟಲ್ಲಿ ಆರ್ಡರ್ ಮಾಡೋದು ಬಂದು ಗಡ್ಬಡ್ಡೆನೇ. ಬಿಕಾಸ್ ನನ್ನ ಫೇವ್ರೆಟ್ ಅದು. ಇಲ್ಲಂತೂ ನನಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ತುಂಬ ಟೇಸ್ಟಿಯಾಗಿ, ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸೊ ಹಾಗಾಗಿ ನಾನಂತೂ ಗಡ್ಬಡ್ಡೆನೇ ಆರ್ಡರ್ ಮಾಡಿದೆ. ಆ್ಯಂಡ್ ನನ್ನ ಹಸ್ಬೆಂಡ್ ಪಾರ್ಫೆಕ್ಟ್ ಆ ಥರ ಏನೋ ಒಂದಿದೆ, ಸೊ ಅದನ್ನೇನೋ ಆರ್ಡರ್ ಮಾಡಿದ್ರು. ಬಟ್ ಯಾವುದೇ ತೊಗೊಳ್ಳಿ ನೀವು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪಾಪು ನೋಡಿ ಮೆನು ಕಾರ್ಡಲ್ಲಿ ಫುಲ್ ಆಟ ಆಡ್ತಾ ಇದ್ದಾಳೆ. ಅವಳಂತೂ ಐಸ್ ಕ್ರೀಮ್ ಎಲ್ಲ ತಿನ್ನೋದೇ ಇಲ್ಲ. ಮುಂಚೆ ಅಂದರೆ ಒಂದು ಸ್ವಲ್ಪ ಆದರೂ ತಿಂತಾಯಿದ್ಲು, 1-2 ಸ್ಪೂನ್ ಆದರೂ. ಬಟ್ ಇವಾಗಂತೂ ಯಾಕೋ ಗೊತ್ತಿಲ್ಲ ತಿನ್ನೋದೇ ಇಲ್ಲ.
ನನ್ನ ಹತ್ರ ಯಾವುದು ಕೊಡದೇ ಇರೋ ಆ ಥರ ಏನು ಮಾಡೋದಿಲ್ಲ. ಬಟ್ ಬಿಸ್ಕೆಟ್ಸ್ ಮತ್ತು ಚಾಕ್ಲೇಟ್ ಇದನ್ನಂತೂ ಒಂಚೂರು ಕೊಡೋದಿಲ್ಲ ಅವಳಿಗೆ. ಅದು ಬಿಟ್ಟು ಒಂದು ಸ್ವಲ್ಪ ಏನಾದರೂ ಈ ಥರ ಐಸ್ ಕ್ರೀಮ್ ಏನಾದರೂ ಇದ್ದರೆ ಒಂದು ಚೂರು ಕೊಡ್ತಾ ಇದ್ದೆ ಮುಂಚೆ. ಬಟ್ ಇವಾಗ ಅವಳು ತಿನ್ನೋದಿಲ್ಲ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರಲ್ಲ ಅದರಲ್ಲೂ ಗೋಡಂಬಿ ಅದು ಮಾತ್ರನೇ ಅವಳಿಗಾಗೋದು. ದ್ರಾಕ್ಷಿ ಕೂಡ ಅವಳಿಗೆ ಆಗೋದಿಲ್ಲ, ತಿನ್ನೋದಿಲ್ಲ ಅದನ್ನು ಕೂಡ. ಸೊ ಹಾಗಾಗಿ ಅವಳದನ್ನು ಹೆಕ್ಕಿ ಕೊಟ್ಬಿಟ್ಟೆ. ಅವಳು ಅದನ್ನು ಒಂದು ಸ್ವಲ್ಪ ತಿಂದ್ಕೊಂಡ್ಳು. ಅದು ಬಿಟ್ಟು ಐಸ್ ಕ್ರೀಮ್ ಅಂತೂ ಒಂಚೂರು ಕೂಡ ಬಾಯಿಗೆ ಹಾಕ್ಕೊಂಡಿಲ್ಲ. ಚೂರು ತಿನ್ನೋದೇ ಇಲ್ಲ ಇವಾಗ. ಮುಂಚೆ ಅಂದರೂ ಒಂಚೂರಾದರೂ ತಿಂತಾಯಿದ್ಲು, ಇವಾಗ ಇತ್ತೀಚೆಗೆ ಯಾಕೋ ತಿಂತಾಯಿಲ್ಲ. ಸರಿ ಪರವಾಗಿಲ್ಲ ಅಂತಂದ್ಬಿಟ್ಟು ನಾನು ಜಾಸ್ತಿ ಫೋರ್ಸ್ ಮಾಡೋದಿಲ್ಲ. ಸೊ ಹೀಗಿತ್ತು ನಮ್ಮ ದಿನ. ಜಾಸ್ತಿ ಏನೂ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೂ ಆಗಿಲ್ಲ. ಡಿಮಾರ್ಟ್ಗೆಲ್ಲ ಹೋದರೆ ವೀಡಿಯೋ ಮಾಡೋದಕ್ಕೆಲ್ಲ ಬಿಡೋದಿಲ್ಲ. ಹಾಗಾಗಿ ಈ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಟೇಕ್ ಕೇರ್ ಆ್ಯಂಡ್ ಬಾಯ್.